ಕ್ಯಾಲೆಂಡರ್ ರಿಲೇಟೆಡ್ಗೆ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ನಾವು ಬಿಡಿಸ್ಕೋಬೇಕಪ್ಪ ಅಂದ್ರ 1/12/1991 ಭಾನುವಾರ ಡಿಸೆಂಬರ್ 1991ರ 4ನೇ ಬುಧವಾರ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ನೋಡ್ರಿ. 1991 ಒಳಗಡೆ ನಮ್ಗ 1ನೇ ತಾರೀಕ 1/12/1990 ಅವತ್ತ ಯಾವ ವಾರ ಕೊಟ್ಟಿರ್ತಾರ? ಭಾನುವಾರ. ಅದೇ ತಿಂಗಳ ಒಳಗಡೆ ಡಿಸೆಂಬರ್ 1991 4ನೇ ಬುಧವಾರ ಯಾವುದಾಗಿತ್ತು ಅಂತ ಕ್ವಶನ್ಸ್ ಕೇಳೋಣ. ಹಿಂಗ್ ಕೊಟ್ಟಾಗ ನೀವೇನ್ ನೋಡಕಪ್ಪ ಅಂದ್ರೆ ಬಹಳ ಸಿಂಪಲ್ ಆಗಿ ಇಲ್ಲಿ ನೋಡ್ರಿ 1ನೇ ತಾರೀಕ ನೋಡ್ರಿ 1/12/1990 ಯಾವ ವಾರ ಅಂತ ಕೊಟ್ಟಾರ? ಭಾನುವಾರ ಅಂತ ಕೊಟ್ಟಾರ. ಭಾನುವಾರ. ಇದ್ರ ಒಳಗಡೆ ನಮ್ಗ 4ನೇ ಬುಧವಾರ ಯಾವುದು ಅಂತ ಕ್ವಶನ್ಸ್ ಕೇಳ್ಯಾರ. ನೀವು ಮೊದಲು ಕಂಡು ಹಿಡ್ಕೋಬೇಕು ಫಸ್ಟ್ನೇ ಬುಧವಾರ ಯಾವ ದಿನಾಂಕ ಆಗಿರ್ತದಂತೆ. ನೋಡ್ರಿ 1ನೇ ತಾರೀಕ 1/12/1990 1ನೇ ತಾರೀಕನೇ ಭಾನುವಾರ ಐತಿ. ಅದೇ 2ನೇ ತಾರೀಕ ಕೈಲಿ ಲೆಕ್ಕ ಹಾಕೊಂಡ್ಬಿಡ್ರಿ. 1ನೇ ತಾರೀಕು ರವಿವಾರ ಅಂದ್ರ 2ನೇ ತಾರೀಕು ಸೋಮವಾರ, 3ನೇ ತಾರೀಕು ಮಂಗಳವಾರ, 4ನೇ ತಾರೀಕು ಏನಪ್ಪಾ ಅಂದ್ರೆ ಬುಧವಾರ ಆಗಿರ್ತದೆ. ಹೌದಾ? 4ನೇ ತಾರೀಕಿಗೆ ಏನಾಗಿರ್ತದಪ್ಪ ಅಂದ್ರೆ ಫಸ್ಟ್ನೇ ಬುಧವಾರ ನಾನು ಸಿಕ್ಬಿಡ್ತದೆ. ನಮಗ ಅವ್ರು ಕೇಳಿದ್ದು ಎಷ್ಟನೇ ಬುಧವಾರಪ್ಪ ಅಂದ್ರೆ 1ನೇ ಬುಧವಾರ ಎಷ್ಟನೇ ತಾರೀಕು ಆಗಿರ್ತದಪ್ಪ ಅಂದ್ರೆ 4ನೇ ತಾರೀಕು ಆಗಿರ್ತದ. ನಿಮ್ಗ 2ನೇ ಬುಧವಾರ ಕೇಳಿದ್ರಪ್ಪ ಅಂದ್ರೆ ವಾರಕ್ಕೆ 7 ದಿನ ಕೂಡಿಸ್ಬೇಕು. 7 ಕೂಡಿಸ್ರಿ. 11ಕ್ಕ 7ಕ್ಕ 4 ಕೂಡಿಸಿದಾಗ ಎಷ್ಟು ಬರ್ತದ? 11 ಬರ್ತದ. 11 ಕೂಡ 2ನೇ ಬುಧವಾರ ಆಗಿರ್ತದ. ವಾರಕ್ಕೆ 7 ದಿನ ಕೂಡಿಸಿದ್ರೆ ಅದೇ ವಾರ ಬರ್ತದ. ಹಾಗಾದ್ರೆ 2ನೇ ಬುಧವಾರ ಯಾವಾಗ ಬರ್ತದ? 11ನೇ ತಾರೀಕ. ನೆಕ್ಸ್ಟ್ ಈಗ 11ಕ್ಕ ಮತ್ತ 7ನ್ನ ಕೂಡಿಸ್ತೀರಿ. 11ಕ್ಕೆ 7 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 18 ಬರ್ತದ. 18 ಇದು 3ನೇ ಬುಧವಾರ ಬರ್ತದ. ನಮಗೆ ಕೇಳಿದ್ದು 18ಕ್ಕ ಮತ್ತ ಏನ್ ಮಾಡ್ರಪ್ಪ ಅಂದ್ರೆ 7ನ್ನ ಕೂಡಿಸ್ರಿ. 18ಕ್ಕೆ 7 ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ 18ಕ್ಕೆ 2 ಕೂಡಿಸಿರಿ 20 ಮ್ಯಾಗಿಂದ 5 25 12 1991 ಇದು ಎಷ್ಟನೇದಪ್ಪ ಅಂದ್ರೆ 4ನೇ ಬುಧವಾರ ಬಂತು. ಎಷ್ಟನೇದು? 4ನೇ ಬುಧವಾರ ಬರ್ತದೆ. ಹೀಗಾಗಿ 25 12 1990 ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ, ಭಾಳ ಸಿಂಪಲ್ ಆಗಿ ಅವರು ಆಲ್ರೆಡಿ ಭಾನುವಾರ 1ನೇ ತಾರೀಕು ಭಾನುವಾರ ಕೊಟ್ಟಾರ. ನಮ್ಗೆ 4ನೇ ಬುಧವಾರ ಕೇಳ್ಯಾರಪ್ಪ ಅಂದ್ರೆ ಮೊದಲನೇ ಬುಧವಾರ ಕಂಡು ಹಿಡ್ಕೋಬೇಕು. ಮೊದಲನೇ ಬುಧವಾರ 4ನೇ ತಾರೀಕು ಆಗ್ತದೆ. ವಾರಕ್ಕೆ 7 ದಿನ ಕೂಡಿಸ್ಕೊತ ಹೋದ್ರೆ ಮತ್ತೆ ಬುಧವಾರಗಳು ಬರ್ತಿರ್ತವೆ. 4ನೇ ಬುಧವಾರ 25ನೇ ತಾರೀಕು ಆಗಿರ್ತದೆ. ಈ ಥರ ಸಿಂಪಲ್ ಪ್ರಶ್ನೆಗಳಿಗೆ ಆಸ್ಕೋರ ಈ ನಮ್ಮ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಪೇಜಸ್ಗಳು ನೋಡ್ತಿದ್ರಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಅಲ್ಲಿ ಕೂಡ ನೋಡ್ತಾ ಇದ್ದೀರಪ್ಪ ಅಂದರೆ ಪೇಜಸ್ಗಳನ್ನ ಫಾಲೋ ಮಾಡ್ಕೊಡ್ರಿ. ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿರ್ತಿರ್ತೀನಿ. ಧನ್ಯವಾದ.